ನಿನ್ನೆ ಬೆಳ್ಳಂಬೆಳಗ್ಗೆ ನೀವು ಗಮನಿಸಿದ್ರಿ ಒಂದು ರೈಲಿಗೆ ಬೆಂಕಿ ಹೊತ್ಕೊಂಡಿತ್ತು. ಅದು ಕೂಡ ಗೂಡ್ಸ್ ರೈಲು. ಇಂಧನವನ್ನ ಸಾಗಿಸ್ತಾ ಇದ್ದಂಥ ರೈಲು ಹಳಿ ತಪ್ಪಿ ಬಿದ್ದಿದ್ರಿಂದ ಯಥೇಚ್ಛವಾದಂಥ ಬೆಂಕಿ ಕಾಣಿಸ್ಕೊಂಡಿತ್ತು. ಅಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. 18 ಟ್ಯಾಂಕರ್ ಅಲ್ಲಿದ್ದಂಥ 13 ಲಕ್ಷ ಲೀಟರ್ ಡೀಸೆಲ್ ಆಹುತಿಯಾಗಿದೆ. ಹಾಗಾಗಿನೇ ಬೆಂಕಿ ಮತ್ತಷ್ಟು ಉಲ್ಬಣ ಆಗಿತ್ತು. ಅಲ್ಲಿ ಚೆನ್ನೈನಲ್ಲಿ ನಡೆದಿರುವಂಥ ಭೀಕರ ಘಟನೆ ಇದು. 30 ಭೋಗಿಗಳು ಬಚಾವಾಗಿದ್ದಾವೆ. ಚೆನ್ನೈ ಬೆಂಗಳೂರು ರೈಲ್ವೆ ಸಂಚಾರ ಅಸ್ತವ್ಯಸ್ತ ಆಗಿದೆ. ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ತಮಿಳುನಾಡಿನ ಚೆನ್ನೈ ಸಮೀಪ ಇರುವಂಥ ತಿರುವಳ್ಳೂರು ರೈಲು ನಿಲ್ದಾಣದ ಬಳಿ ನಿನ್ನೆ ನಡೆದಂಥ ಘಟನೆ ಇದು. ಬೆಳಗ್ಗೆ 5:30 ಸಂದರ್ಭದಲ್ಲಿ ಡೀಸೆಲ್ ಹೊತ್ತೊಯ್ಯುತ್ತಿದ್ದಂಥ ಟ್ಯಾಂಕರ್ ಗೂಡ್ಸ್ ರೈಲಿಗೆ ಬೆಂಕಿ ತಗುಲಿದ್ದು 18 ಟ್ಯಾಂಕರ್ಗಳು ಆಹುತಿಯಾಗ್ಬಿಟ್ಟಿವೆ. ಈ ರೈಲು 18 ಟ್ಯಾಂಕರ್ ವ್ಯಾಗನ್ಗಳಲ್ಲಿ 12.6 ಲಕ್ಷ ಲೀಟರ್ ಡೀಸೆಲ್ ಅನ್ನ, ಅಂದ್ರೆ ಪ್ರತಿ ವ್ಯಾಗನ್ನಲ್ಲಿ 70,000 ಲೀಟರ್ ಡೀಸೆಲ್ ಅನ್ನ ಸಾಗಿಸ್ತಾ ಇತ್ತು. ಎಲ್ಲಾ ಡೀಸೆಲ್ ಕೂಡ ಪೂರ್ತಿಯಾಗಿ ಬೆಂಕಿಗೆ ಆಹುತಿ ಆಗೋಗಿದೆ. ಚೆನ್ನೈನಿಂದ ಕಾಂಚೀಪುರಂ ಸನಿಹದ ವಲಾಜಾಬಾದ್ಗೆ ಈ ಒಂದು ಟ್ಯಾಂಕರ್ ರೈಲು ಡೀಸೆಲ್ ಅನ್ನ ಒಯ್ತಾ ಇದ್ರು. ಆದರೆ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿದೆ. ಇನ್ನು ನಿಲ್ದಾಣ ದಾಟಿ ಹೋಗುವಾಗ, ಈ ತಿರುವಳ್ಳೂರು ನಿಲ್ದಾಣವನ್ನು ದಾಟಿ ಹೋಗುವಾಗ ಎಂಜಿನ್ನಿಂದ 3ನೇ ಟ್ಯಾಂಕರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತಂತೆ. ಕಾರಣ ಏನು ಅಂತ ನೋಡೋದಾದ್ರೆ, ಈ ತುರ್ತು ಬ್ರೇಕ್ ಹಾಕಿದ್ದಾರೆ ಚಾಲಕ. ಆ ಸಂದರ್ಭದಲ್ಲಿ ಅಂದರೆ ತುರ್ತು ಬ್ರೇಕ್ ಹಾಕೋದನ್ನು ಅಳವಡಿಕೆ ಮಾಡಿದ್ದಾರೆ. ತದನಂತರ ಇದೇ ಸಮಯದಲ್ಲಿ ರೈಲು ಹಳಿ ತಪ್ಪಿ ಬಿದ್ದುಬಿಟ್ಟಿದೆ. ಅಷ್ಟೊತ್ತಿಗೆ ಬೆಂಕಿ ಇನ್ನೂ 18 ಬೋಗಿಗಳಿಗೆ ವ್ಯಾಪಿಸ್ಬಿಟ್ಟಿತ್ತು. ಕೂಡಲೇ ತಿರುವಳ್ಳೂರು ಸ್ಟೇಷನ್ ಮಾಸ್ಟರ್ ಅವರು ಹಳಿ ಮೇಲಿನ ವಿದ್ಯುತ್ ಶಕ್ತಿಯನ್ನು, ಅಂದರೆ ವಿದ್ಯುತ್ ಸಂಪರ್ಕ ಏನಿದೆ ಅದನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿದ್ದಾರೆ. ರೈಲಿನ ಮಿಕ್ಕ 30 ಬೋಗಿಗಳನ್ನು ಕೂಡ ಬೇರ್ಪಡಿಸಿ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಸ್ಥಳದ ಸಮೀಪವಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಅಧಿಕಾರಿಗಳು ಸ್ಥಳಾಂತರ ಮಾಡಿದರು. ಇನ್ನು ಕರ್ನಾಟಕದ ಹಲವು ರೈಲುಗಳ ಸೇವೆಯಲ್ಲಿ ವ್ಯತ್ಯಯ ಕೂಡ ಆಗಿದೆ. ಗೂಡ್ಸ್ ರೈಲಿಗೆ ಬೆಂಕಿ ತಗುಲಿದ್ರಿಂದ ಈ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗಿದ್ದಂಥ 12 ಎಕ್ಸ್ಪ್ರೆಸ್ ರೈಲುಗಳು ಹಾಗೂ ಸಬರ್ಬನ್ ರೈಲ್ವೆ ಸೇವೆ ಇರ್ಬೋದು, ಚೆನ್ನೈನಿಂದ ಮೈಸೂರು ವಂದೇ ಭಾರತ್ ಮತ್ತು ಶತಾಬ್ದಿ ಎಕ್ಸ್ಪ್ರೆಸ್ ಸೇರಿದಂತೆ ಅನೇಕ ಸೇವೆಗಳು ವ್ಯತ್ಯಯ ಆಗಿವೆ. ಹೀಗಾಗಿ ಜನರನ್ನ ತಮಿಳುನಾಡು ಸಾರಿಗೆ ಮೂಲಕ ಕಳುಹಿಸಿಕೊಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.